ಬಬಲಾದಿ ಅಜ್ಜನ ವಾಣಿಯನ್ನು ನಿಮಗೆ ಹೇಳಬೇಕಂದ್ರೆ ಸಾಕಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತಿನ ನೀವು ಗಣೇಶೋತ್ಸವವನ್ನು ಮಾಡಿರಿ. ಭಕ್ತಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಬಬಲಾದಿ ಬಗ್ಗೆ ಸಾಕಷ್ಟು ಎಲ್ಲ ಗೊತ್ತಿದ್ದವ್ರು ಇದ್ದೀರಿ, ಎಲ್ಲರೂ ಅಜ್ಜನ ಶಿಷ್ಯರು ಅದೀರಿ. ಆದ್ರೆ ಸದಾಶಿವ ಅಜ್ಜನ ಭಕ್ತಿಗೆ ನೀವು ಪಾತ್ರ ಆಗಬೇಕಪ್ಪ ಅಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಸಾಕಷ್ಟು ಜನ ಸಾಕಷ್ಟು ತಲೆಯಾಗಿರ್ತಾವೆ, ಅಜ್ಜಾಗ ತೀರ್ಥ ಬಿಟ್ರೆ ತೀರ್ಥ ತೊಗೊಂಡ್ರೆ ಅಜ್ಜನ ಭಕ್ತಿಗೆ ಪಾತ್ರ ಹಾಕಿವಿ, ತೆಂಗಿನಕಾಯಿ ಹೊಡೆದ್ರೆ ಭಾಳ ಸಲ ಬಬಲಾದಿಗೆ ಬಂದ್ರೆ ಮತ್ತು ಇನ್ನೂ ಏನೇನೇನೋ ಕಲ್ಪನೆಗಳು ಇರ್ತಾವೆ. ಆದ್ರೆ ಸಾಕ್ಷಾತ್ ಸದಾಶಿವ ಅಜ್ಜ ಎಂಥ ಭಕ್ತಿಗೆ ಒಲಿತಾನಪ್ಪ ಅಂದ್ರೆ ಅಜ್ಜನ ಒಂದು ಮಾತೈತಿ, ಜೊಳ್ಳು ಜೊಟ್ಟೊಂದು ಹಾರ್ತೈತಿ, ಗಟ್ಟಿ ಕಾಳೊಂದು ಉಳಿತೈತಿ ಅತ್ತೆ. ಜೊಳ್ಳು ಜೊಟ್ಟು ಅಂದ್ರೆ ಯಾರಪ್ಪ ಅಂದ್ರೆ ಯಾರು ದಾನ ಧರ್ಮ ಮಾಡೋದಿಲ್ಲ, ಯಾರು ನನ್ನವರು ತನ್ನವರು ಅನ್ನೋದಿಲ್ಲ, ಯಾರು ಧರ್ಮಕ್ಕೆ ತಲೆ ಬಾಗೋದಿಲ್ಲ, ಅವರೆಲ್ಲ ಜೊಳ್ಳು ಜೊಟ್ಟು. ಗಟ್ಟಿ ಕಾಳಂದ್ರೆ ಯಾರಪ್ಪ ಅಂದ್ರೆ ಯಾರು ದಾನ ಧರ್ಮ ಪರೋಪಕಾರ ಮಾಡ್ತಾರೆ, ಇಂಥ ದೇವರ ಕಾರ್ಯಕ್ಕೆ ಯಾರು ತನು ಮನ ಧನದಿಂದ ಸಹಾಯನ ಮಾಡ್ತಾರೆ, ಯಾರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ತಂದೆ ತಾಯಿ ಸೇವೆಯನ್ನು ಯಾರು ಮಾಡ್ತಾರೆ, ಯಾರು ಧರ್ಮಕ್ಕೆ ತಲೆ ಬಾಗ್ತಾರೆ. ಧರ್ಮಕ್ಕೆ ತಲೆ ಬಾಗೋದಂದ್ರೆ ಯಾರು ಭಕ್ತಿಯಿಂದ ಈಗಿನ ಕಾಲದಾಗ ಹೊಸದ ಏನು ಸ್ಟಾರ್ಟ್ ಆಗೈತಪ್ಪ ಅಂದ್ರೆ ಪ್ರಾರಂಭ ಆಗೈತಪ್ಪ ಅಂದ್ರೆ ದೇವ್ರು ಎಲ್ಲದಾನು, ದೇವ್ರು ಏನು ಮಾಡ್ಯಾನು ಅನ್ನುವಂಥ ಮಾತುಗಳು ಬರತ್ತಾವ. ಅದಕ್ಕೆ ಯಾರ ಅಂಥ ಮಾತನ್ನು ಆಡ್ತಾರಲ್ಲ ಅವರೆಲ್ಲ ಜೋಳು ಜೊಟ್ಟು. ಯಾರ ದೇವರ ವಿರುದ್ಧ ಯಾರು ಹೋಗೋದಿಲ್ಲ ಅವರೆಲ್ಲ ಗಟ್ಟಿ ಕಾಳು. ಇವೆಲ್ಲ ದಾನ ಧರ್ಮ ಪರೋಪಕಾರ ಇವನ್ನೆಲ್ಲ ಯಾರು ಮಾಡ್ತಿರ್ಲ ಅವರೆಲ್ಲ ಗಟ್ಟಿ ಕಾಳು ಹಾಕಿರತ್ತೆ ಹೇಳಿ ಮುತ್ತೆ. ಅಂಥ ಗಟ್ಟಿ ಕಾಳನ್ನು ಮಣಿಮಗನಾಗಿ ಕಾಯ್ತನತ್ತೆ ಹೇಳಿ ಸದಾಶಿವ ಮುತ್ತೆ. ನೀವೇನು ಭಾಳ ಸಾಹಸ ಮಾಡೋದು ಬೇಡ, ಅಜ್ಜನ ಹೆಸರಲ್ಲೇ ತೀರ್ಥ ಕುಡಿದು ಬೇಡ, ಸಾಕಷ್ಟು ನೀವು ತೆಂಗಿನಕಾಯಿ ಹೊಡಿದು ಬೇಡ, ಏನು ಮಾಡಿದರೂ ಅವಂಗ ಮೆಚ್ಚುಗೆ ಆಗೋದಿಲ್ಲ. ಏನು ಮಾಡ್ಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರ ಮಾಡ್ಬೇಕು. ಹಸಿವು ಅಂತ ನಿಮ್ಮ ಮನೆಗೆ ಯಾರೇ ಬಂದರು ಅವ್ರಿಗೆ ಅನ್ನ ನೀಡುವಂಥ ಕೆಲಸ ಮಾಡಿರಿ. ದನಿಯು ಅಂತ ಯಾರೇ ನಿಮ್ಮ ಮನೆಗೆ ಬಂದರು ಅವ್ರಿಗೆ ನೀರನ್ನು ಕೊಡುವಂಥ ಕೆಲಸ ಮಾಡಿರಿ. ಯಾರೇ ಶರಣರು ಸಂತರು ಸಾಧುಗಳು ಯಾರೇ ಬರಲಿ, ಯಾರೇ ಸಾಮಾನ್ಯ ವ್ಯಕ್ತಿನ ಬರಲಿ, ಯಾರೇ ಹಸಿವು ಅಂತ ಬಂದ್ರೆ ಇಲ್ಲ ಅನ್ಬೇಡ್ರಿ, ಏನಿದ್ದದ್ದು ಕೊಡ್ರಿ ಅವ್ರಿಗೆ. ಯಾವ ರೂಪದಾಗ ಸದಾಶಿವ ಮುತ್ಯ ನಿಮ್ಮ ಮನೆಗೆ ಬರ್ತಾನೆ ಗೊತ್ತಿಲ್ಲ, ಸಾಕ್ಷಾತ್ ಸದಾಶಿವ ಮುತ್ಯನ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬರ್ತಾನೆ. ಅದಕ್ಕೆ ನೀವು ಯಾರೇ ಮನೆಗೆ ಹಸಿವು ದನಿವು ಅಂತ ಬಂದ್ರೆ ಅನ್ನ ನೀರು ಕೊಡುವಂಥ ಕೆಲಸ ಮಾಡಿರಿ. ಸದಾಶಿವ ಮುತ್ಯನ ನಿಮ್ಮ ಮನೆಗೆ ಯಾವ ರೂಪದಾಗೂ ಬರ್ಬೋದು. ಅದನ್ನು ಹೇಳ ನಾವು ಹೆಂಗೆ ಬರ್ತದಂದ್ರೆ ಹಾರೂರರಿಗೆ ಹರನಾಗಿ ಕುರುಬರಿಗೆ ಬೀರನಾಗಿ ಮುಸುಲರಿಗೆ ಪೀರನಾಗಿ ನಿಮ್ಮ ಮನೆಗೆ ಬರ್ತನು ಕೋಣ ಹಿಡೀರತ್ ಹೇಳ. ಅದಕ್ಕೆ ಅಜ್ಜ ಯಾವ ರೂಪದಾಗ ನಿಮ್ಮ ಮನೆಗೆ ಬರ್ತಾನ ಗೊತ್ತಾಗೋದಿಲ್ಲ. ಅದಕ್ಕೆ ಯಾರೇ ಮನೆಗೆ ಹಸಿವು ದನಿವು ಅಂತ ಬಂದ್ರೆ ಅವ್ರಿಗೆ ಅನ್ನ ನೀರು ಕೊಡುವಂಥ ಕೆಲಸ ಮಾಡಿರಿ. ಮತ್ತು ಅಜ್ಜಾರು ಹೇಳ್ಯಾರತ್ತೇಳಿ ಯಾರ ನಮಗೆ 10,000 ಕೊಡ್ರಿ 20,000 ಕೊಡ್ರಿ ಅಂಥೇಳಿ ಬರ್ತಾರೆ, ಅವ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಹಸದವ್ರು ಯಾರು ದಣಿದವ್ರು ಯಾರು ಗೊತ್ತಾಕತ್ ನಿಮಗೆ. ಧರ್ಮದ ಕಾರ್ಯಕ್ಕೆ ಕೊಡ್ರಿ, ಅಲ್ಲಿ ಅಧರ್ಮ ಇತ್ತಂದ್ರೆ ಕೊಡಬೇಡ್ರಿ. ನಿಮ್ಮ ದುಡ್ಡು ಅದು ಧರ್ಮಕ್ಕೆ ತಲುಪೋದಿಲ್ಲ, ಅದ ಭಕ್ತಿಗೆ ಪಾತ್ರ ಆಗೋದಿಲ್ಲ. ಎಲ್ಲಿ ದಾಸೋಹ ಎಲ್ಲಿ ಧರ್ಮದ ಕೆಲಸ ಎಲ್ಲಿ ನಡೀತಾವಲ್ಲ ಅಲ್ಲಿ ಮಾತ್ರ ನೀವು ನಿಮ್ಮ ಸಂಪತ್ತಿನೊಳಗಿಂದ ಕೊಡ್ಬೇಕು, ಅಂದ್ರೆ ಅದು ದೇವ್ರಿಗೆ ಮುಟ್ತತಿ. ಹಂಗೆ ಅಜ್ಜನ ಭಕ್ತಿಗೆ ಒಮ್ಮೆ ನೀವು ಪಾತ್ರ ಆದ್ರಪ್ಪ ಅಂದ್ರೆ ಎಂಥ ಕಷ್ಟದಾಗಿದ್ರು ಅವ್ನು ಕಾಯ್ತಾನೆ. ಇದಕ್ಕೊಂದು ಸಾಕಷ್ಟು ಅಜ್ಜನ ನಿದರ್ಶನಗಳದಾವ. ಒಂದು ಸಲ ಒಂದು ಘಟನೆ ಹೇಳ್ತಾನೆ, ಬಬಲಾದಿಯಾಗ ನಡೆದಂಥದ್ದು. ಸದಾಶಿವ ಅಜ್ಜನ ಕಾಲದಾಗ ಸುಮಾರು 150 ವರ್ಷದ ಹಿಂದೆ ಒಂದು ಘಟನೆ ನಡೀತೈತಿ. ಒಬ್ಬ ಸದಾಶಿವ ಅಜ್ಜನ ಭಕ್ತ ಮುತ್ತಪ್ಪ ಅನ್ನುವ ಭಕ್ತ ಇರ್ತಾನ. ಅವಂಗ ಅತನಿ ಗ್ರಾಮದವರು
ಅತನಿ ಗ್ರಾಮದಿಂದ ಅವನು ಬಬಲಾದಿ ಮಠಕ್ಕೆ ಬಂದು ಅಜ್ಜನ ಸೇವೆಯನ್ನು ಮಾಡ್ತಿರ್ತಾನು. ಭಾಳಷ್ಟು ಸದಾಶಿವ ಅಜ್ಜಾಗ ಅವಂಗ ಆತ್ಮೀಯತೆ ಇರ್ತತಿ. ಭಾಳಷ್ಟು ಆತ್ಮೀಯರು ಇರ್ತಾರೋ. ಏನ ಬಬಲಾದಿ ಮಠದಾಗ ಕಾರ್ಯಕ್ರಮಗಳಿರಲಿ, ಏನ ಕಾರ್ಯಗಳಿರಲಿ ಅವನು ಪಾಲ್ಗೊಳ್ತಿರ್ತಾನೆ. ಸಾಕಷ್ಟು ವರ್ಷದಿಂದ ಅವ ಅಲ್ಲಿ ಸೇವೆ ಮಾಡ್ತಿರ್ತಾನು. ಒಂದು ಸಲ ನವರಾತ್ರಿ ಕಾರ್ಯಕ್ರಮ ಇರ್ತತಿ. ದೇವಸ್ಥಾನಗಳ ಗುಡಿ ಒಳಗೆ ದೀಪ ಬೀಳುವಿರ್ತಾವು. ಮುತ್ತಪ್ಪ ಬರೋದನ್ನು ಮರೆತು ಬಿಟ್ಟಿರ್ತಾನು. ಅವಂಗ ರಾತ್ರಿ ಹೆಚ್ಚು ಕಡಿಮೆ ಸಂಜೆ 7 ಗಂಟೆಗೆ ನೆನಪಾಕತಿ. ನಾ ಈ ವರ್ಷ ಬಬಲಾದಿಗೆ ಹೋಗೋದ ಮರ್ತನ್ಲ, ಅಜ್ಜ ಎಲ್ಲಿ ಏನರ ತಿಳ್ಕೊತಾನ ಬರಲಿಲ್ಲ ಮುತ್ತಪ್ಪ ಅಂತೇಳಿ ಅವ್ನ ತಲೆಯಾಗ ಬರ್ತತಿ. ಅವ್ನ ಭಕ್ತಿ ಅಂತಾದಿರ್ತದಪ್ಪ ಅಂದ್ರೆ ಅಜ್ಜ ನೆನಪಾತು ಅಂದ್ರೆ ಹೋಗೇ ಬಿಡೋದು. ಅವಾಗ ಕತ್ಲಾಗಿರ್ತತಿ. ಆದರೂ ಅವ್ನ ಮುತ್ತಾಪನ ಮನಸ್ಸಿನಾಗ ಏನು ಬರ್ತತೆ ಅಂದ್ರೆ ನಾ ಇವತ್ತು ಹೆಂಗಾರ ಮಾಡಿ ಮಠಕ್ಕೆ ಹೋಗಬೇಕಂತೇಳಿ ನಡ್ಕೋತ ಬರಾಕ್ ಚಾಲೂ ಮಾಡ್ತಾನೆ. ನಡ್ಕೋತ ಬಂದು ಮುಂಡುಗನೂರು ತಲುಪ್ತಾನೆ. ನಮ್ಮ ಊರು ಹೊಳೆ ಹಚ್ಚಿಕ ಮುಂಡುಗನೂರು ತಲುಪ್ತಾನು. ಅವಾಗ ಸಮಯ ಭಾಳ ಮಧ್ಯರಾತ್ರಿ ಆಗಿರ್ತತಿ. ಸುಮಾರು 1-2 ಗಂಟೆ ಆಗಿರ್ತದೆ ಸಮಯ. ಅವಾಗ ಇಲ್ಲಿ ಮಠದಾಗ ದೀಪ ಅದು ಹಾಕಿ ಬತ್ತಿ ಇದು ಹಾಕಿ ಅಜ್ಜ ಏನು ಮಾಡ್ತಿರ್ತಾರಂದ್ರೆ ಜಾಗರಣೆ ಮಾಡ್ತಿರ್ತಾರೆ. ಅವತ್ತು ಭಜನಾ ಕಾರ್ಯಕ್ರಮ ಅವು ಇವು ಮಠದಾಗ ಚಾಲೂ ಇರ್ತಾವೆ. ಜಾಗರಣೆ ಮಾಡ್ಕೋತ ಮಠದಾಗಿದ್ದಾಗ ಅಜ್ಜನ ಸಂಗಡಿಗರು ಏನಿರ್ತಾರಲ್ಲ, ಅಜ್ಜ ಬಾ ಪಗಡಿ ಆಡ್ಕೋತ ಕುಂದ್ರು ಅಂತೇಳಿ ಅಲ್ಲೇ ಕಟ್ಟಿ ಮ್ಯಾಕೋತ್ ಪಗಡಿ ಆಡ್ಕೋತ ಕುಂದಿರ್ತಾರೆ ಸದಾಶಿವ ಅಜ್ಜ ಮತ್ತು ಅವ್ರ ಜೋಡಿ ಇರುವಂಥ ಸಹಚರ್. ಪಗಡಿ ಆಡ್ಕೋತ ಕುಂದಿರ್ತಾರೋ. ಇಲ್ಲಿ ಮಧ್ಯರಾತ್ರಿ ಬಂದು ಹೊಳಿಗೆ ತಲುಪ್ತಾನು. ನವರಾತ್ರಿ ಸಮಯದಾಗ ಹೊಳಿ ತುಂಬಿ ಹರಿತಿರ್ತತಿ. ದೊಡ್ಡ ಹೊಳಿ ತುಂಬಿ ಹರಿತಿರ್ತತಿ. ಅದನ್ನು ನೋಡಿದ ಮುತ್ತಪ್ಪ ಗಾಬ್ರಿ ಅಕ್ಕಾನ. ಇಲ್ಲಿ ತನ ಬನ್ನಿ ಇಂಥ ಹೊಳಿ ಹೆಂಗೆ ದಾಟೋದ್ನ ಅಂತೇಳಿ ಅವಂಗ ಕಳವಳ ಸ್ಟಾರ್ಟ್ ಆಕತಿ. ಅಂಜಾಕತ್ತ ನಾವು ಇಂಥ ಹೊಳಿ ಹೆಂಗೆ ದಾಟೋದು ಅಂಥೇಳಿ. ಆದರೂ ಅವನ ಮನಸ್ಸಿನಾಗ ಏನಿರ್ತದಪ್ಪ ಅಂದ್ರೆ ಏನಾಗಿದ್ದಾಗಲಿ ಇವತ್ತು ನಾ ಬಬಲಾದಿಗೆ ಹೋಗಿ ಅಜ್ಜನ ಆಶೀರ್ವಾದ ಪಡೆಯಬೇಕತ್ತಿರ್ತದೆ. ಹಂಗೆ ಹೊಳ್ಯಾಗ ಇಳ್ದ ಬಿಡ್ತಾನ ನಾವು ಈಸಾಡಕ್ಕೆ. ಇಲ್ಲಿ ಮಠದಾಗ ಅಜ್ಜ ಪಗಡಿ ಆಡ್ಕೋತ ಕೂತಿರ್ತಾನು. ಅಲ್ಲಿ ಮುತ್ತಾಪ ಈಸ್ಕೋತ ಬರ್ತಿರ್ತಾನು. ನಡು ಹೊಳ್ಯಾಗ ಬಂದು ಮುತ್ತಾಪನ ಕೈ ಸೋತು ಬಿಡ್ತಾವ. ಅವ್ನು ಗೊತ್ತಿರ್ತತಿ ಇಂಥ ಹೊಳಿ ದಾಟೋದು ಆಗೋದಿಲ್ಲ ಅಂತೇಳಿ. ಆದರೂ ಅವ ಅಜ್ಜನ ಮ್ಯಾಗ ಭಾರ ಹಾಕಿ ಹೊಳ್ಯಾಗ ಇಳಿದಿರ್ತಾನು. ನಡು ಹೊಳ್ಯಾಗ ಬಂದ ಕೈ ಸೋಲ್ತಾವ ಮುತ್ತಾಪನು. ಅವಾಗ ಇಲ್ಲಿ ಪಗಡಿ ಆಡ್ಕೋತ ಇವ್ರು ಕೂತಿರ್ತಾರೋ. ಅಲ್ಲಿ ಮುತ್ತಪ್ಪ ಕೈ ಸೋತ ಇನ್ನೇನು ನೀರಾಗ ಮುಳುಗ್ತಾನಂತೇಳಿ ಅನ್ನುವಷ್ಟ್ರಾಗ ಮುಳುಗಿರ್ತಾನ. ಕೈ ಸೋತ ಇನ್ನೇನು ಸಾಯ್ತಾನ ಅನ್ನುವಷ್ಟ್ರಾಗ ಯಾವುದೋ ಒಂದು 2 ಕೈಯ ಅವನು ತಂದ ದಂಡಿಗೆ ಹಚ್ಚಿರ್ತಾವು. ಇಲ್ಲಿ ಪಗಡಿ ಆಡ್ಕೋತ ಕೂತಿರ್ತಾರಲ್ಲ ಸದಾಶಿವ ಮುತ್ಯ ಮತ್ತು ಅವ್ರ ಜೋಡಿ ಇದ್ದವ್ರ. ಇಲ್ಲಿ ಸದಾಶಿವ ಮುತ್ಯನ ಕೈಯ ತೋದಿರ್ತಾವ. ನೋಡ್ರಿ ಎಂಥ ಘಟನೆ ಇದಂತೇಳಿ. ಅಲ್ಲಿ ಅವ್ನು 2 ಕೈ ತಂದು ದಂಡಿಗೆ ಹಚ್ಚಿರ್ತಾವು. ಇಲ್ಲಿ ಪಗಡಿ ಆಡ್ಕೋತ ಕೂತು ಸದಾಶಿವ ಮುತ್ಯ ಕಟ್ಟಿ ಮ್ಯಾಗ ಕೂತಿರ್ತಾನಲ್ಲ, ಇವನು ಕೈಯ ತಂಬಲಾಗಿರ್ತಾವ. ಅವಾಗ ಓಡಿ ಮಠಕ್ಕೆ ಬಂದು ಮುತ್ತಪ್ಪ ಅಜ್ಜನ ಕಾಲು ಹಿಡಿತಾನು. ಅಜ್ಜ ಇವತ್ತು ನೀನ ಕಾಪಾಡಿದಪ್ಪ, ನನ್ನ ಉಳಿಸಿದಿ, ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಹಿಂಗೆ ಇರಲಿ ಅಂತ ಹೇಳ್ತಾನೆ. ಅಜ್ಜ ತಾನು ನಾಯಲ್ಲಿ ಕಾಪಾಡಿನಪ್ಪ ನಿನ್ನ ಅಂತೇಳಿ ಅವ್ರ ಮ್ಯಾಗ ಹಾಕೊಳ್ಳೋದಿಲ್ಲ. ಅವ್ರು ನಾಯಲ್ಲಿ ಕಾಪಾಡೀನಿ ನಿನ್ನ ಅಂತ ಹೇಳ್ತಾರೆ. ಅವಾಗ ಅವರಷ್ಟು ನಡುವು ನಿಂತು ಮುತ್ತಪ್ಪ ಹೇಳ್ತಾನು, ನೀನ ನನ್ನ ಕೈಯ ನನ್ನ ಜಗ್ಗಿ ತಂದು ದಂಡಿಗೆ ಇಟ್ಟಿದ್ದೀನಿ, ಹೊಳ್ಯಾಗ ಮುನುಗ್ತೀನಿ ಅಂತೇಳಿ. ಹಂಗೆ ಹೇಳ್ತೀನಿ ನೀನು ನಾಯಲ್ಲಿ ಬಂದನು, ನಾ ಇಲ್ಲಿ ಆಡ್ಕೋತ ಕೂತನು ಅಂತೇಳಿ. ಅವಾಗ ಮುತ್ತಪ್ಪ ಹೇಳ್ತಾನು, ಆ ಕೈ ನೋಡಿ ನಾನು ಕೈಯಾಗ 2 ಕೈಯಾಗ ಕಡೆ ಇದ್ದದ್ದು ನೋಡಿನ. ಆ ಕೈ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಸದಾಶಿವ ಮುತ್ಯಾನು ಅಂತ ಹೇಳ್ತಾನ. ನೋಡ್ರಿ, ನೀವು ಒಮ್ಮೆ ಭಕ್ತಿಗೆ ಪಾತ್ರ ಆದ್ರಪ್ಪ ಅಂದ್ರೆ ನೀವು ಎಂಥ ಕಷ್ಟದಾಗ ಇರ್ರಿ. ನೀವು ಮಾಡಿದ ಧರ್ಮ ಕರ್ಮ ಇವಷ್ಟ ನಿಮ್ಮ ಬೆನ್ನಿರ್ತಾವೆ. ನೀವು ಏನು ಬೇಡ್ಕೋಬೇಕಪ್ಪ ಅಂದ್ರೆ ಅವು ಹಂಗಾತು, ಅವ್ರು ನಮ್ಮ ಜೋಡಿ ಇದ್ದರು, ಈಗ ನಮ್ಮ ಜೋಡಿ ವಿರೋಧ ಆಗ್ಯಾರು, ಇವ್ರಿಲ್ಲ ಅವ್ರಿಲ್ಲ. ಮನುಷ್ಯರ ಮ್ಯಾಗ ನಂಬಿಕೆ ಇಡಕ್ಕೆ ಹೋಗ್ಬೇಡ್ರಿ, ದೇವ್ರ ಮ್ಯಾಗ ನಂಬಿಕೆ ಇಡ್ರಿ. ದೇವ್ರ ಒಮ್ಮೆ ಕೈ ಹಿಡಿದಪ್ಪ ಅಂದ್ರೆ ನಿಮ್ಮನ್ನು ಮನುಷ್ಯರು ಯಾರು ಎಷ್ಟೇ ತುಳಿದ್ರು ನೀವು ಮ್ಯಾಲೆ ಎದ್ದ ಹೇಳ್ತೀರಿ. ಆದ್ರೆ ದೇವ್ರು ಒಮ್ಮೆ ನಿಮ್ಮನ್ನು ಕೈ ಬಿಟ್ಟಪ್ಪ ಅಂದ್ರೆ ನಿಮ್ಮನ್ನು ಯಾರು ಎಷ್ಟ ಮ್ಯಾಲೆ ಎತ್ತಾಕ ಪ್ರಯತ್ನ ಮಾಡಿದ್ರು ಹೇಳಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಕೈ ಹಿಡಿಬೇಕಾಗಿರೋದು ಯಾರಪ್ಪ ಅಂದ್ರೆ ಭಗವಂತ ಕೈ ಹಿಡಿಬೇಕು.
ಮನುಷ್ಯರಲ್ಲ. ನೀವು ಎಂಥ ಕಷ್ಟದಾಗ ಇರ್ರಿ, ಜೀವನದಾಗ ಪ್ರತಿಯೊಬ್ಬರಿಗೂ ಒಂದೊಂದು ಸಂದರ್ಭ ಬರ್ತದೆ, ಕಠಿಣ ಸಂದರ್ಭ, ಭಾಳಷ್ಟು ಕಷ್ಟ ನೋವು ಎಲ್ಲರಿಗೂ ಬರ್ತಾವೆ. ಎಲ್ಲ ಇರ್ತದೆ ನಿಮಗೆ ಸಿರಿ ಸಂಪತ್ತು. ಆದ್ರೆ ಮನುಷ್ಯಾಗ ಜೀವನದಾಗ ಹುಟ್ಟಿನಿಂದ ಸಾಯೋರಿಗೆ ಒಂದು ಸಂದರ್ಭ ಬಂದೇ ಬರ್ತದೆ. ಅವಾಗ ನಿಮಗೆ ಮುಂದೆ ಯಾವುದೂ ದಾರಿ ಕಾಣಂಗಿಲ್ಲ. ಹಿಂಗ್ಯಾಕೆ ಆತಪ್ಪ ನನ್ನ ಜೀವನದಾಗ, ಹಿಂಗ್ಯಾಕಾತು, ಇಷ್ಟ್ಯಾಕೆ ಕಷ್ಟ ಬತ್ತು ನನಗೆ, ಇಂಥ ದೊಡ್ಡ ಸಮಸ್ಯೆ ಯಾಕೆ ಬತ್ತು ಅಂಥೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತೀರಿ. ಅವಾಗ ಅಜ್ಜನ ಭಕ್ತಿ, ನಿಮ್ಮ ಆಶೀರ್ವಾದ ನಿಮ್ಮ ಮ್ಯಾಗ ಇದ್ದಿದ್ದ ಕರೆ ಆದ್ರೆ ನಿಮಗೆ ಯಾವುದೋ ಒಂದು ಅಂಥ ಸಮಯದಾಗ ಯಾವುದೋ ಒಂದು ಮೂಲ್ಯಾಗ ಒಂದು ಶಬ್ದ ಕೇಳಿಸ್ತತಿ. ಏನಪ್ಪ ಅಂದ್ರೆ, ನಿನ್ನ ಹಿಂದೆ ನಾ ಅದನ್ನು ನಿನ್ನ ಇಂಥ ಕಷ್ಟದ ಅಂದ ಪಾರು ಮಾಡ್ತಾನು ಅನ್ನುವಂಥ ಒಂದು ಶಬ್ದ ನಿಮ್ಮ ಕಿವಿಗೆ ಕೇಳಿಸ್ತತಿ. ಆ ಶಬ್ದ ಬೇರೆ ಯಾರ್ದೂ ಆಗಿರೋದಿಲ್ಲ, ಸಾಕ್ಷಾತ್ ಬಬಲಾದಿ ಸದಾಶಿವ ಅಜ್ಜಂದ ಆಗಿರ್ತದೆ. ದೇವ್ರ ಆಶೀರ್ವಾದ ಇದ್ರನ ಎಲ್ಲ ಒಳ್ಳೇದಾಗೋದು. ದೇವ್ರ ಆಶೀರ್ವಾದ ಇರ್ಲಿಕ್ಕಂದ್ರೆ ಏನೂ ಆಗಕ್ಕೆ ಸಾಧ್ಯ ಇಲ್ಲ. 10 ಜನ ಒಂದು ಬುಟ್ಟಿ ಒಳಗೆ ನೀರಾಗ ಹೋಗಿರ್ತಾರೆ, ಹೊಳ್ಯಾಗ. ಒಂದು ನಿಮಗೆ ಉದಾಹರಣೆ ಹೇಳ್ತಾನೆ. ದೇವ್ರ ಇದ್ದಪ್ಪ ಅಂದ್ರೆ ಅವ್ರ ಬೆನ್ನ ಹಿಂದೆ 10 ಜನ ಹೋಗಿರ್ತಾರೋ, ಯಾರ್ಯಾರು ಅವ್ರ ಧರ್ಮದ ಕಾರ್ಯ ಮಾಡಿರ್ತಾರ ಅವ್ರು ಹೆಂಗಾರ ಮಾಡಿ ಆ ಬುಟ್ಟಿ ಮುಳುಗಿದ್ರು ಪಾರ ಆಗತ್ತಾರ. 10 ಜನ ಇದ್ದದ್ದು ಬುಟ್ಟಿ 9 ಜನ ಪಾರಾಗಿರ್ತಾರೆ. ಒಬ್ಬ ಇಸ್ಕೋತ ಬಂದಿರ್ತಾನೋ, ಒಬ್ಬ ಇನ್ನೊಬ್ಬನ ಜಕ್ಕೊಂದರ ಬಂದಿರ್ತಾನೋ. ಆದ್ರೆ ಯಾರಿಗೆ ದೇವರ ಆಶೀರ್ವಾದ ಇರೋದಿಲ್ಲ ಅವ್ರು ಮುಳುಗ್ತಾರೆ. 9 ಜನ ಪಾರಾಕ್ಕಾರ, ಯಾರು ದೇವ್ರು ಇರೋದಿಲ್ಲ ಅವ್ರು ಮುಳುಗ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸದಾಶಿವನ ಅಜ್ಜನ ಭಕ್ತಿಗೆ ಪಾತ್ರ ಆಗ್ಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರ ಮಾಡ್ಬೇಕು. ಇದನ್ನು ಬಿಟ್ರೆ ಮತ್ತೆ ಯಾವುದು ಅಜ್ಜ ಬೇಡಿಲ್ಲ, ಮತ್ತೆ ಯಾವುದು ಅಜ್ಜನ ಆಸೆಗಳಿಲ್ಲ. ನೀವು ಯಾರು ಹಸದವ್ರಿಗೆ ದನದವ್ರಿಗೆ ಕಷ್ಟ ಅಂತ ಯಾರು ಮನೆಗೆ ಬರ್ತಾರೋ ಅವ್ರು ಕಣ್ಣೀರು ಒರೆಸುವಂಥ ಕೆಲಸ ಯಾರು ಮಾಡ್ತಿರ್ಲೆ ಅವ್ರ ಬೆನ್ನ ಹಿಂದೆ ಅಜ್ಜ ಇದ್ದೇ ಇರ್ತಾನೋ. ಅಜ್ಜನ ಮಾತಿನಂತೆ ಸೂಕ್ಷ್ಮ ದಿನಮಾನಗಳು ಬರ್ತಾವಂತ ಹೇಳ್ಯಾರ. ಜಗತ್ತಿಗೆ ಏನೇನು ಮುಂದಾಗೋದು ಹಿಂದಾಗಿದ್ದು ಎಲ್ಲವನ್ನು ಹೇಳಿಗ್ಯಾರು. ಮುಂದಿಂದ ಎಲ್ಲಿ ತನಕ ಬರೆದಿಟ್ಟು ಹೋಗ್ಯಾರಪ್ಪ ಅಂದ್ರೆ ಈ ಕಲಿಯುಗ ಐತದ. ಈಗ ನಾವು ಇರೋದು ಯಾವ ಯುಗ ಅಂದ್ರೆ ಕಲಿಯುಗ. ಈ ಕಲಿಯುಗದ ಅಂತ್ಯಕ್ಕೆ ಎಂಥ ಸಮಯ ಎಂಥ ಕಾಲ ಬರ್ತದಪ್ಪ ಅಂದ್ರೆ, ಈಗ ಮನುಷ್ಯನ ಆಯಸ್ಸು ಎಷ್ಟು ಇರ್ತತಿ? ನಮ್ಕಿಂತ ಹಿರಿಯರಿದ್ರೆ ಅವ್ರ 100 ವರ್ಷ 90 ವರ್ಷ 80 ವರ್ಷ ಬದುಕ್ತಿದ್ರು ನಮ್ಕಿಂತ ಮೊದಲೇದವ್ರು. ಈಗಿನ ಹುಟ್ಟುವಂಥ ಹುಡುಗರು ಆಗಿರ್ಬೋದು, ನಿಮ್ಮ ವಯಸ್ಸಿನವ್ರಾಗಿರ್ಬೋದು, ಎಷ್ಟು ಬಂದದಪ್ಪ ಅಂದ್ರೆ 60ರಿಂದ 70 ವರ್ಷ, ಭಾಳ ಆದರೆ 70 75 ಲಾಸ್ಟ್. ಈಗ ಹುಟ್ಟು ಕೂಸಿಗೆ ಶುಗರ BP ಬರತತ್ತೆ, ಕೇಳಿರ್ಬೇಕು ನೀವು. ಈಗ ಎಲ್ಲರಿಗೂ ಶುಗರ BP ಬಂದೇ ಬಿಡ್ತಾವೆ. ಮೊದಲಿನವ್ರು ಹಿರಿಯರ್ಗೆ ಇದ್ದಿದ್ದಿಲ್ಲ. ಕೊರೋನಾ ಅಂತ ರೋಗ ಬತ್ತು. ಹಿಂಗೆ ರೋಗಗಳು ಇವು ಹೆಚ್ಚು ಹಾಕೋತ ಹೋಗುವ, ಇವು ಕಡಿಮೆ ಏನಾಗಂಗಿಲ್ಲ. ಮತ್ತೊಂದು ಹೊಸಾದು ಬರೋದು ಒಂದು ಹೊತ್ತಂದ್ರೆ ಇದು ವಯಸ್ಸು ಹಿಂಗೆ ಕಡಿಮೆ ಹಾಕೋತ ಮೊದಲು 100 ವರ್ಷ ಬದುಕ್ತಿದ್ರು, 90ಕ್ಕೆ ಬತ್ತು, 80ಕ್ಕೆ ಬತ್ತು, ಈಗ 70ಕ್ಕೆ ಬಂದತ್ತೆ. ಈಗಿನವ್ರು 100 ವರ್ಷಕ್ಕೆ ತನಕ ಯಾರೂ ಹೋಗೋದಿಲ್ಲ. ಹಿಂಗೆ ಇದು ಕಡಿಮೆ ಹಾಕೋತ ಕಲಿಯುಗದ ಅಂತ್ಯಕ್ಕೆ ಎಷ್ಟು ವಯಸ್ಸಿಗೆ ಬಂದು ತಲುಪ್ತಪ್ಪ ಅಂದ್ರೆ ಕೇವಲ 20 ವರ್ಷಕ್ಕೆ ಬಂದು ತಲುಪ್ತತೆ. 20 ವರ್ಷ ಅಷ್ಟ್ರಾಗ ನಿಮಗೆ ಮಗದಿವಿ ಆಕತಿ, ಅಷ್ಟ್ರಾಗ ಮಕ್ಳಾಕವು, ಅಷ್ಟ್ರಾಗ ಮೊಮ್ಮಕ್ಳಾಕವ ಅಂತ ಹೇಳ್ಯಾರ. ಅಂಥ ಕಾಲ ಒದಗಿ ಬರ್ತದಂತ ಹೇಳಿ ಸದಾಶಿವ ಅಜ್ಜ ಹೇಳ್ಯಾನು. ಜಗತ್ತಿನಲ್ಲಿ ಪಾಪ ಕರ್ಮಗಳು ಹೆಚ್ಚಾದ್ಮೇಲೆ ನಾ ಮತ್ತೆ ಹುಟ್ಟಿ ಅವತಾರ ತಾಳಿ ಬರ್ತನಂತ ಹೇಳ್ಯಾನು. ಉತ್ತರ ದಿಕ್ಕಿಂದ ಉರಿಯದ್ದು ಬಂದಿತ್ತು ಅಂತ ಹೇಳಿ. ಪಾಪ ಕರ್ಮಗಳು ಜಗದಾಗ ಹೆಚ್ಚಾಗಬೇಕು, ಅವಾಗ ಬಿಳಿ ಕುದುರೆ ಏರಿ ಉತ್ತರ ದಿಕ್ಕಿಂದ ಉರಿಯದ್ದು ಬರ್ತದಂತೇಳಿ ಸದಾಶಿವ ಅಜ್ಜ ಹುಟ್ಟಿ ಬರ್ತಾನು. ದುಷ್ಟರನ್ನು ಸಂಹಾರ ಮಾಡ್ತಾನು, ಶಿಷ್ಟರನ್ನು ರಕ್ಷಣೆಯನ್ನು ಮಾಡ್ತಾನು. ಎಲ್ಲವನ್ನು ಜಗತ್ತಿನ ಆಗು ಹೋಗುಗಳನ್ನು ಮೊದಲೇ ಬರೆದಿಟ್ಟಾರ. ಮುಂದೆ ಈ ಕಲಿಯುಗದ ಅಂತ್ಯವಾದ ಮ್ಯಾಗ ಸಕ್ಕರ ಒಂದು ಲಾಸ್ಟ್ ಈ ಯುಗ ಮುಗಿದ ಮ್ಯಾಗೂ ಎಲ್ಲಿವರೆಗೆ ನಮ್ಮ ಇತಿಹಾಸ ಐತಪ್ಪ ಅಂದ್ರೆ, ಈ ಕಲಿಯುಗ ಮುಗಿದ ಮ್ಯಾಲೂ ಕೊನೆಯದಾಗಿ ಹೇಳಿ ಹೋಗ್ಯಾರು. ಏನು ಹೇಳ್ಯಾರ ಅಂದ್ರೆ, ಕೊನೆಯ ಮಾತು ಈ ಕಲಿಯುಗದ ಅಂತ್ಯ ಆದ್ಮ್ಯಾಗ ಎಲ್ಲ ಈ ಜಗತ್ತು ನಾಶ ಆಕತಿ. ನಾಶ ಆದ್ಮ್ಯಾಗ ಮತ್ತೊಂದು ಯುಗ ಸ್ಟಾರ್ಟ್ ಆಕತಿ. ಅವಾಗ ಒಬ್ಬ ಕುರಿ ಕಾಯಿ ಯುವಕ ಕುರಿ ಕಾಯ್ಕೋತ ಬಬಲಾದಿಗೆ ಬರ್ತಾನು. ಬಬಲಾದಿ ಮಠ
ಈಗ ಏನೈತ್ಲ ಈ ಇದ್ದ ಜಾಗದಾಗ ಬಂದು ನಿಲ್ತಾನು. ಎಲ್ಲ ಇದು ಮುಗಿದ ಮ್ಯಾಗ, ಈ ಯುಗಾದ ಮುಗಿದ ಮ್ಯಾಗ ಎಲ್ಲ ಸರ್ವನಾಶ ಆಗಿ ಮತ್ತೊಂದು ಯುಗ ಪ್ರಾರಂಭ ಆದ್ಮ್ಯಾಗ ಅವ ಹೇಳ್ತಾನತ್ತ, ತನ್ನ ಕೆರ್ವಿಲೆ ತನ್ನ ಕಾಲಾನ ಕೆರ್ವಿಲೆ ತೋರಿಸ್ತಾನತ್ತ ಅವ ಗುರುತು ಮಾಡಿ. ಇಲ್ಲಿ ಬಬಲಾದಿ ಅಂಥೇಳಿ ಒಂದು ಕ್ಷೇತ್ರ ಇತ್ತು, ಸದಾಶಿವಜ್ಜ ಅಂಥೇಳಿ ಒಂದು ಪವಾಡ ಪುರುಷರ ಇದ್ದಂಥ ಕ್ಷೇತ್ರ ಇತ್ತು ಅಂಥೇಳಿ ಅವನು ತನ್ನ ಕೆರ್ವಿಲೆ ತೋರಿಸುವಂಥ ಕಾಲ ಬರ್ತದಂಥೇಳಿ ಬಬಲಾದಿ ಅಜ್ಜ ಹೇಳುಗ್ಯಾನ. ಇಂದಿನಿಂದ ಅಲ್ಲಿಯವರೆಗೂ ಬಬಲಾದಿ ಅವರು ಹೇಳಿದ್ದ ನಡೆದುಕೊಂಡು ಬಂದೈತಿ, ನಡ್ಯಾಕ ಹತ್ತೈತಿ. ಅದಕ್ಕೆ ನಾವು ನೀವೆಲ್ಲರೂ ಹಿಂಗೆ ಪ್ರತಿ ವರ್ಷ ಈ ಗಣಪತಿ ಉತ್ಸವ ಏನು ಮಾಡೀರಿ, ನೀವೆಲ್ಲರೂ ಕೂಡ ಧರ್ಮದ ಕೆಲಸವನ್ನು ಮಾಡತ್ತೀರಿ. ನಿಮಗೆ ಆ ಸದಾಶಿವಜ್ಜ ಈ ಕಾರ್ಯಕ್ರಮಕ್ಕಾಗಿರ್ಬೋದು, ಈ ಗಜಾನನ ಮಂಡಳಿ ಐತ್ಲ ಇವ್ರಿಗೆಲ್ಲರಿಗೂ ಆಗಿರ್ಬೋದು, ಇದಕ್ಕೆ ತನು ಮನ ದಣದಿಂದ ಏನೇನು ಸಹಾಯ ಮಾಡಿರಿ ಎಲ್ಲರಿಗೂ ಆ ಬಬಲಾದಿ ಸದಾಶಿವಜ್ಜ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ಆರೋಗ್ಯ ಕೊಟ್ಟು ಕಾಪಾಡ್ತಾನಂತ ಹೇಳಿ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಘೋಷಿಸ್ತೇನೆ. ಬಬಲಾದಿ ಸದಾಶಿವಜ್ಜನವರ